ನಮಸ್ತೆ ಎಲ್ಲರಿಗೂ. ಬನ್ನಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಏನಿದೆ ನೋಡೋಣ. ಇದು ನಿಮ್ಮ ಪಾಸ್ಟ್. ಇದು ನಿಮ್ಮ ಪ್ರೆಸೆಂಟ್. ಇದು ನಿಮ್ಮ ಫ್ಯೂಚರ್. ಬಾಟಮ್ ಆಫ್ ದಿ ಡೆಕ್ ಎಲ್ಲ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಶಿಫ್ಟಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಎಲ್ಲದರಿಂದ ದೂರ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಕೆಲವರು ಪ್ರೆಗ್ನೆನ್ಸಿ, ಕೆಲವರು ಯಶಸ್ಸಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎನರ್ಜಿ ಏನಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಸೊ ಡೋಂಟ್ ಬಿ ಸೀರಿಯಸ್. ತುಂಬ ಸೀರಿಯಸ್ ಆಗಿ ಇರಬೇಡಿ, ಕೂಲಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ಕೊಳ್ಳಿ. ಸೊ ಪಾಸ್ಟಲ್ಲಿ ತುಂಬ ವೆಯ್ಟಿಂಗ್ ಮಾಡ್ತಾ ಇದ್ದೀರಾ. ಸೊ ಕೆಲವರು ಸಿಂಗಲ್ ಆಗಿರೋರು ಯಾವಾಗ ಮ್ಯಾರೇಜ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ, ಕೆಲವರು ನಿಮ್ಮ ಕೆರಿಯರಲ್ಲಿ ಯಾವಾಗ ಒಂದು ಒಳ್ಳೆ ಗ್ರೋತ್ನ ನೋಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ಕೆಲವರು ಒಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ನಡೀತಾ ಇದ್ದೀರಾ, ಅವೇಕನಿಂಗ್ ಎನರ್ಜಿಲಿ ಇದ್ದೀರಾ. ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಗುರು ಸಿಕ್ಕಿ ಒಂದೊಳ್ಳೆ ಜೀವನ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಲವ್ ಲೈಫಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶಗಳು ಇದೆ. ಸೊ ಯಾವ ಅವಕಾಶನ ಅಥವಾ ಯಾರನ್ನ ಒಪ್ಕೊಳ್ತೀರಾ ಅದು ನಿಮ್ಗೆ ಬಿಟ್ಟಿದಂತ ವಿಚಾರ ಆಗಿತ್ತು. ಸೊ ಹಾಗಾಗಿ ನೀವು ಒಂದು ಸ್ಟಾರ್ಡಮ್ಮಿಗೋಸ್ಕರ ನಿಮ್ ಜೀವನನ ತ್ಯಾಗ ಮಾಡಿದ್ರಿ, ಅಥವಾ ಒಂದು ಸ್ಟಾರ್ ಎನರ್ಜಿನ ನಿಮ್ಮ ಕಂಟ್ರೋಲ್ ಅಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ರಿ. ಸೊ ಒಂದ್ ರೀತಿ ಪಾಸ್ಟ್ ಲೈಫ್ ಎನರ್ಜಿ ತುಂಬಾ ಟ್ರಿಗರ್ ಮಾಡಿದೆ ನಿಮ್ಗೆ. ಸೊ ಯೂನಿವರ್ಸ್ ನಿಮ್ಗೆ ಏನ್ ಕೊಡುತ್ತೆ ಗಿಫ್ಟ್ ತರ, ಅಥವಾ ನೀವೇನ್ ಮಾಡ್ಬೇಕು ಅನ್ನುವಂತ ಯೋಚನೆಲೆ ಪಾಸ್ಟ್ ಎನರ್ಜಿನ ಎಷ್ಟೇ ಆಕ್ಷನ್ ತಗೊಂಡ್ರು ಆಗ್ದಿರಾ. ಸೊ ಐ ಹ್ಯಾವ್ ಟು ಮೀಟ್ ಸಮ್ ಒನ್ ಅನ್ನುವಂಥ ರೀತಿಲಿ ಯಾರನ್ನು ಭೇಟಿ ಮಾಡುವಂಥ ಪ್ರಯತ್ನ, ಎರಡನ್ನು ಪಡೆಯುವಂಥ ಪ್ರಯತ್ನ, ಯಶಸ್ಸನ್ನ ನೋಡುವಂಥ ಸತತ ಪ್ರಯತ್ನದಲ್ಲಿ ತಾಳ್ಮೆಯಿಂದ ಇದ್ರಿ. ಈಗ ಕೆಲವರು ಲವ್ ವಿಚಾರದಲ್ಲಿ ಚೆನ್ನಾಗಿತ್ತು, ಕೆಲವ್ರಿಗೆ ಕೆರಿಯರ್ ವಿಚಾರದಲ್ಲಿ ಚೆನ್ನಾಗಿತ್ತು. ಸೊ ಕೆಲವ್ರಿಗೆ ಸ್ಪಿರಿಚುವಲ್ ಪಾತ್ ಅಲ್ಲಿ ಸ್ವಲ್ಪ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು ನಿಮ್ಮ ಪಾಸ್ಟ್ ಎನರ್ಜಿ. ಸೊ ಈಗ ಪ್ರೆಸೆಂಟ್ ಎನರ್ಜಿಗೆ ಬರೋದಾದ್ರೆ, ಸೊ ಹ್ಯಾಪಿ ಲೈಫ್ ಲೀಡ್ ಮಾಡಬೇಕು ಅನ್ಕೊಂಡಿದ್ದೀರಾ. ಅಗೇನ್ ನೋಡಿ, ಸೊ ಎರಡು ಕೂಡ ಹೈಪ್ರಿಸ್ಟಸ್ ಎನರ್ಜಿ ಇದೆ ಇಲ್ಲಿ, ಬಟ್ ಇಲ್ಲಿ ಹರ್ಮಿಟ್ ಕಾರ್ಡ್ ಇದೆ. ಹರ್ಮಿಟ್ ಕಾರ್ಡ್ ಅಲ್ಲಿ ಹೈಪ್ರಿಸ್ಟಸ್ ಇಲ್ಲಿ ಇದಾರೆ ನೋಡಿ. ಅದಕ್ಕೆ ನನ್ಗೆ ಯಾಕೆ ಬರ್ದಿದೆ ಹೈಪ್ರಿಸ್ಟಸ್ ಎನರ್ಜಿ ಅಂತ ಅನ್ನಿಸ್ತಿತ್ತು, ಬಟ್ ಹೈಪ್ರಿಸ್ಟಸ್ ಇಲ್ಲಿ ಇರೋದ್ರಿಂದಾನೇ ನಿಮ್ಗೆ ಹೈಪ್ರಿಸ್ಟಸ್ ಎನರ್ಜಿ ಬರ್ತಾ ಇತ್ತು. ಎಲ್ಲೋ ಒಂದ್ ಕಡೆ ನೀವೇನಾದ್ರೂ ಸಿಂಗಲ್ ಆಗಿದ್ರೆ, ಅಥವಾ ಮ್ಯಾರೇಜ್ ಆಗಿಲ್ಲ ಅಂತ ಅನ್ಕೊಂಡ್ರೆ, ಅಥವಾ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿದ್ರೆ, ಸಿಂಗಲ್ ಪೇರೆಂಟ್ ಆಗಿದ್ರೆ, ಸೊ ನಿಮ್ಗೆ ಎಲ್ಲೋ ಒಂದ್ ಕಡೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬೇಡ ಅಂತ ಅನ್ಸುತ್ತೆ. ಓದ್ಬೇಕು, ಅಚೀವ್ ಮಾಡ್ಬೇಕು, ಅಥವಾ ಏನೋ ಒಂದು ಗ್ರೋತ್ ಕಡೆ ಹೆಚ್ಚಿನ ಗಮನ ಕೊಡ್ಬೇಕು ಅನ್ನುವಂಥ ಉದ್ದೇಶದಲ್ಲೇ ನೀವು ಇದ್ದೀರಾ. ಕರೆಂಟ್ ಎನರ್ಜಿ ನಿಮ್ದು ತುಂಬಾ ಚೆನ್ನಾಗಿ ಇದೆ. ನಿಮ್ಮ ಸ್ಟಡಿ ಕಡೆ ನೀವು ಗಮನನ ಕೊಡ್ತೀರಾ, ಸಾಧನೆ ಕಡೆ ಗಮನನ ಕೊಡ್ತೀರಾ. ಯಾರೋ PhD ಕಂಪ್ಲೀಟ್ ಮಾಡಬಹುದು. ಕನ್ನಡಕ್ಕೆ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ, ಇನ್ನ 5 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಬರುತ್ತೆ. ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸರಸ್ವತಿಯ ಆಶೀರ್ವಾದ ಇದೆ. ಸೊ ಸಿಂಗಲ್ ಆಗಿ ಇರ್ಬೇಕು ಅನ್ಕೊಂಡಿರೋರಿಗೆ, ಸೊ ನನ್ನ ಪರ್ಸನ್ ನನ್ಗೆ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರೋರಿಗೆ, ಸೊ ನಿಮ್ಗೆ ಡೆಸ್ಟಿನಿ ಏನ್ ಡಿಸೈಡ್ ಮಾಡಿತ್ತು, ಆ ಪರ್ಸನ್ ಬೇಕು ಅಂತ ಏನ್ ಕಾಯ್ತಾ ಇದ್ರಿ, ಆ ಪರ್ಸನ್ ಬರ್ತಾರೆ, ಅವ್ರ ಜೊತೆ ಮ್ಯಾರೇಜ್ ಆಗತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಈ ಸಂಬಂಧಕ್ಕೆ ತಯಾರಿಲ್ಲ ಅನ್ನುವಂಥದ್ದು ಇದೆ. ನೀವು ಈ ಸಂಬಂಧಕ್ಕೆ ತಯಾರಿಲ್ಲ, ಜೊತೆಗೆ ನಿಮ್ಗೆ ಯಾರು ಮ್ಯಾರೇಜ್ ಆಫರ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಥರ್ಡ್ ಪಾರ್ಟಿ, ಅವರಲ್ಲಿ ಒಂಚೂರು ತಕರಾರುಗಳು ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಮ ಮ್ಯಾರೇಜ್ ಲೈಫ್ ಕಂಪ್ಲೀಟ್ ಆಗ್ತಾ
ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸಿಂಗಲ್ಸ್ ಇದ್ರೆ ಸಿಂಗಲ್ಸಿಗೂ, ಸಿಂಗಲ್ ಪೇರೆಂಟ್ ಇದ್ರೆ ಸಿಂಗಲ್ ಪೇರೆಂಟಿಗೂ ಕೂಡ ಈ ಒಂದು ಸಿಚುವೇಶನ್ ಎಂಡ್ ಆಗುವಂತ ಸಾಧ್ಯತೆ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ತಾ ಇಲ್ಲ, ನೀವ್ ಅನ್ಕೊಂಡಂಗೆ ಕೆರಿಯರ್ ಅಲ್ಲಿ ಗ್ರೋತ್ ನೋಡಕ್ ಆಗ್ತಾ ಇಲ್ಲ, ಹ್ಯಾಪಿ ಫ್ಯಾಮಿಲಿ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಪಾಸ್ಟ್ ಲೈಫ್ ಎನರ್ಜಿ ಅಂಡ್ ದಿಸ್ ಇಸ್ ಥರ್ಡ್ ಪಾರ್ಟಿ ಎನರ್ಜಿ. ಈವನ್ ಮ್ಯಾರೇಜ್ ಆಗಿರೋರಿಗೆ ಕೇಳೋದಾದ್ರೆ ನಿಮ್ ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿದೆ. ಏನೇ ಡಿವೋರ್ಸ್ ವರ್ಗು ಬಂದಿದ್ರೆ, ಜಗಳ ಆಗಿದ್ರೆ, ಅಥವಾ ನಿಮ್ಮ ಮ್ಯಾರೇಜ್ ಲೈಫ್ ಅಲ್ಲಿ ಏನಾದ್ರು ಸಮಸ್ಯೆ ಆಗ್ತಿದ್ರೆ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಇದೆ. ಜಸ್ಟ್ ಹೋಲ್ಡ್ ಆನ್ ಮಾಡಿ, ಡಿವೋರ್ಸಿಗೆಲ್ಲ ಹೋಗ್ಬೇಡಿ. ಜಸ್ಟ್ ವೇಟ್ ಫಾರ್ 6 ಮಂತ್, 6 ವೀಕ್ ಇಂದ ಒಂದು 6 ಮಂತ್ ಅಲ್ಲಿ ನೀವು ವೇಟ್ ಮಾಡಿದೆ ಆದ್ರೆ ನಿಮ್ಮ ಪ್ರೆಸೆಂಟ್ ಎನರ್ಜಿ ಏನಿದೆ ನಿಮ್ಗೆ ಎಲ್ಲಾ ರೀತಿಯ ಯಶಸ್ಸನ್ನ ತಂದ್ಕೊಡುತ್ತೆ. ಇಲ್ಲಿ ಎಕ್ಸ್ ವಾಪಸ್ ಬರ್ತಾರ ಅನ್ನುವಂತ ಪ್ರಶ್ನೆಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅಂದ್ರೆ ಕೊಡುವಂಥದ್ದು ಇದೆ. ನಾನು ಯಶಸ್ಸು ಸಾಧಿಸ್ಬೇಕು ಕೆರಿಯರ್ ಅಲ್ಲಿ, ಆಗತ್ತಾ ಅಂದ್ರೆ ಆಗತ್ತೆ. ನಾನು ವಿದ್ಯೆಯಲ್ಲಿ ಯಶಸ್ಸು ಸಾಧಿಸ್ಬೇಕು, ಆಗತ್ತೆ. ನಾನೊಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ಯಶಸ್ಸು ಸಾಧಿಸ್ಬೇಕು, ಆಗತ್ತೆ. ನನ್ನ ಮ್ಯಾರೇಜ್ ಲೈಫ್ ಸರಿ ಹೋಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗತ್ತೆ. ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ. ಬಟ್ ಯು ಹ್ಯಾವ್ ಟು ವೇಟ್ 6 ವೀಕ್ ಇಂದ 6 ಮಂತ್ ವರ್ಗುನು. ಸೊ ನೆಕ್ಸ್ಟ್ ಜೂನ್ ವರ್ಗುನು ಈ ಎನರ್ಜಿ ಇದೆ. ಸೊ ಅದಕ್ಕೆ ಮೀರಿದ್ದು ಬಂದ್ರೆ ನೀವ್ ಯಾವ ಟೈಮಲ್ಲಿ ನೋಡ್ತಿರೋ ಇದು ಟೈಮ್ಲೆಸ್ ರೀಡಿಂಗ್ ಇದೆ, ಇದು ಅನ್ವಯಿಸುತ್ತೆ. ನಿಮ್ಮ ಎಲ್ಲ ಆಸೆಗಳು ಈಡೇರೋದ್ರಲ್ಲಿದೆ. ಇದೆಲ್ಲ ತೊಂದರೆ ಎಲ್ಲಿಂದ ಆಗ್ತಿದೆ ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ, ಮೂರನೇ ವ್ಯಕ್ತಿಯಿಂದ, ಮತ್ತೆ 3 ಜನದಿಂದ ನಿಮ್ಮ ಜೀವನದಲ್ಲಿ ತೊಂದರೆ ಆಗ್ತಿದೆ. ಇದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ. ಬಟ್ ತಾಳ್ಮೆ ಇಸ್ ವೆರಿ ಇಂಪಾರ್ಟೆಂಟ್. ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದೆಲ್ಲವೂ ಆಗುತ್ತೆ. ಕರೆಂಟ್ ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡಕ್ ಆಗದೆ ಇರೋಷ್ಟು ವರ್ಸ್ಟ್ ಆಗಿ ಏನೂ ಇಲ್ಲ. ಯು ಕ್ಯಾನ್ ಹ್ಯಾಂಡಲ್ ದಿಸ್ ವೆರಿ ವೆಲ್. ಓಕೆ, ಫ್ಯೂಚರ್ ಎನರ್ಜಿ ನೋಡೋಣ. ಫ್ಯೂಚರ್ ಎನರ್ಜಿ ಏನ್ ಬರ್ತಾ ಇದೆ ಅಂತ. ಅಗೇನ್ 9 ಎನರ್ಜಿ ಇದೆ. ಸೊ ಕಂಟಿನ್ಯೂಸ್ ಆಗಿ 9 ಎನರ್ಜಿ ಇರೋದ್ರಿಂದ, ಸೊ 9 ಎನರ್ಜಿ ವೈಟಿಂಗ್ ಲಿಸ್ಟ್ ನ ಹೇಳ್ತಾ ಇದೆ. ಸೊ ವೆಯ್ಟ್ ಮಾಡಿ. ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವರಿಗೆ ಡೆಫಿನೆಟ್ಲಿ ತೊಂದರೆ ಕರ್ಮ ರಿಟರ್ನ್ ಆಗತ್ತೆ. ನೋಡಿ, ಕರ್ಮ ರಿಟರ್ನ್ ಆಗತ್ತೆ. ಜೊತೆಗೆ ಯಾರು ನಿಮ್ಗೆ ಮೋಸ ಮಾಡ್ತಿದ್ರು ಅಥವಾ ನೀವು ಮೋಸ ಮಾಡ್ತಿದ್ರು, ನಿಮಗ್ ಮೋಸ ಮಾಡ್ತಿದ್ರು, ವಾಟ್ ಎವರ್ ಎನರ್ಜಿ ಯು ಹ್ಯಾವ್, ಕರ್ಮ ರಿಟರ್ನ್. ಓಕೆ, ಕರ್ಮ ರಿಟರ್ನ್ ಆಗತ್ತೆ. ಜೊತೆಗೆ ಯಾರು ಮಾಡಿದ್ರು ಅವರು ಕೂಡ ಬೆಳಕಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಫ್ಯೂಚರ್ ಅಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಡೆ ಹೆಚ್ಚಿನ ಗಮನನ ಕೊಡಿ. ಎಸ್ಪೆಷಲಿ ಈ ತರ ಮೋಸ ಮಾಡಿರೋದೆಲ್ಲ ನಿಮ್ಗೆ ಗೊತ್ತಾದಾಗ ಮನ್ಸಿಗೆ ದುಃಖ ಆಗ್ಬಹುದು, ಕಷ್ಟ ಆಗ್ಬಹುದು. ಅದರಿಂದ ಒಂಚೂರು ಹೆಲ್ತ್ ಅಪ್ಸೆಟ್ ಆಗ್ಬಹುದು. ಬಟ್ ಅದ್ರ ಬಿಟ್ರೆ ಬೇರೆ ಏನ್ ಸಮಸ್ಯೆ ಆಗೋದಿಲ್ಲ. ಒಂಚೂರು ಆಕ್ಸಿಡೆಂಟ್, ಯಾರು ಗಾಡಿ ಓಡಿಸ್ತೀರಾ ಒಂಚೂರು ಆಕ್ಸಿಡೆಂಟ್ಸ್ ಆಗಬಹುದು, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಇದೆಲ್ಲವೂ ಕೂಡ ನಿಮ್ಮ ಒಳಿತಿಗಾಗಿ ಆಗ್ತಿದೆ. ಎಲ್ಲರ ಮುಖವಾಡ ಕಳ್ಚಿ ಬೀಳುತ್ತೆ. ನಿಮ್ಗೆಲ್ಲಾ ರೀತಿಯ ಸತ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಳ್ಳೇದ್ ನಿಮ್ಗಾಗತ್ತೆ. ಸೊ ಏನ್ ಕೆಟ್ಟದಾಗತ್ತೆ ಫ್ಯೂಚರ್ ಅಲ್ಲಿ, ಏನ್ ಸತ್ಯ ಗೊತ್ತಾಗತ್ತೆ, ಅದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಇದೆ, ನಿಮ್ಮ ಒಳ್ಳೇದಕ್ಕೋಸ್ಕರ ಇದೆ. ಹಾಗಾಗಿ ಅದನ್ನ ರಿಸೀವ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ತುಂಬಾ ದೂರದಿಂದ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅದು ನಿಮ್ಮ ಎಕ್ಸ್ ಇರ್ಬೋದು, ನಿಮ್ಮ ನೇಬರ್ ಇರ್ಬೋದು, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರೋ ಇದ್ದಾರೆ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ನೀವು ಎಲ್ಲಿ ಹೋಗ್ತೀರಾ ಅಂದ್ರೆ ನಿಮ್ಮ ಚಿಕ್ಕ ವಯಸ್ಸಿನ ಮನೆ ಇತ್ತಲ್ಲ, ನೀವು ಹುಟ್ಟಿ ಬೆಳೆದಂತ ಜಾಗ, ಅಲ್ಲಿಗೆ ಹೋಗುವಂತ ಸಾಧ್ಯತೆ ಇದೆ. ಇನ್ನ ಕೆಲವರಿಗೆ ಬೇರೆ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಶಿಫ್ಟಿಂಗ್ ಬರ್ತಾ ಇದೆ. ಇನ್ನ 6 6 6 6 9 9 9 ಇದೆ. ಸೊ 6 ಮಂತ್ 6 ವೀಕ್ ಇದೇ ಎನರ್ಜಿ ಇದೆ ಇಲ್ಲಿ. ಸೊ ಒಂದು ಲವ್ ಆಫರ್ ಬರುವಂತದ್ದು ಇದೆ. ಒಂದು ಒಳ್ಳೆ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಇದೆ. ಒಂದು ಗುಡ್ ಟೈಮ್ ನಿಮ್ ಜೀವನಕ್ಕೆ ಬರ್ತಾ ಇದೆ. ಎಲ್ಲಾ ಕಹಿ ಸತ್ಯಗಳನ್ನ ಮತ್ತೊಮ್ಮೆ ತಗೊಂಡು ನೀವು ಬೇರೆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಸೊ ಎಸ್, ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ದೇವಿ ಶಕ್ತಿ ನಿಮ್ ಜೊತೆ ಇರೋವರೆಗೂ ಯಾರು ನಿಮ್ಮನ್ನೇನು ಮಾಡೋದಕ್ ಆಗೋದಿಲ್ಲ. ದೇವಿ ಶಕ್ತಿ ನಿಮ್ ಜೊತೆ ಇಲ್ದಿರೋ ಹಾಗೆ ಪ್ರಯತ್ನಗಳು ನಡೀತಾ ಇದೆ. ಸೊ ಹೇಗಾದ್ರೂ ಮಾಡಿ ದೇವಿ ಶಕ್ತಿನ ಮತ್ತೆ ನಿಮ್ಮಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ತಗೊಂಬನ್ನಿ. ಇದರಿಂದ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಹಳೆ ಫ್ರೆಂಡ್ ಕೂಡ ಬರ್ತಾರೆ, ಎಕ್ಸ್ ಕೂಡ ಬರ್ತಾರೆ.
ಹೊಸ ಪಾಪು ಬರುವಂತ ಸಾಧ್ಯತೆ ಇದೆ. ಆಲ್ರೆಡಿ ಪಾಪು ಇದ್ರೆ ಇನ್ನೊಂದು ಪಾಪು ಬರುತ್ತೆ ಅನ್ನುವಂಥದ್ದು ಸಾಧ್ಯತೆ ಇದೆ. ಜೊತೆಗೆ ಇನ್ನ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಬಿಸ್ನೆಸ್ ಕೂಡ ಬರುತ್ತೆ, ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಕೂಡ ಬರುತ್ತೆ. ನೀವು ಕೈ ಹಾಕಿರುವಂತ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಇದೆ. ದೇವಿಯ ಆಶೀರ್ವಾದ ಪಡ್ಕೊಂಡಿದ್ದೆ ಆದ್ರೆ ಆ ದೇವಿ ಇನ್ನಷ್ಟು ತಾಳ್ಮೆ ಜೊತೆಗೆ ನಿಮ್ಗೆ ಒಂದಷ್ಟು ಒಳ್ಳೆಯ ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾಳೆ ತಾಯಿ ಅನ್ನುವಂಥದ್ದು ಕೂಡ ಇದೆ. ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ, ಎಸ್ಪೆಷಲಿ ಚಾಮುಂಡೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಫ್ಯೂಚರ್ ಡೇಸ್ ತುಂಬಾ ಬ್ರೈಟ್ ಆಗಿ ಇದೆ. ಒಂದಷ್ಟು ಕಹಿ ಸತ್ಯಗಳನ್ನ ತಿಳ್ಕೊಳ್ತೀರಾ. ತಿಳ್ಕೊಂಡ ಮೇಲೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಪ್ರಮೋಷನ್ ಬರುವಂತ ಸಾಧ್ಯತೆ ಇದೆ. ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಬಟ್ ಇಲ್ಲಿ ಬೆಟರ್ ಇದೆ, ನ್ಯೂ ಪರ್ಸನ್ ಜೊತೆ ನಿಮ್ ಮ್ಯಾರೇಜ್ ಆಗುವಂಥದ್ದು. ಸಾಕಷ್ಟು ಯಶಸ್ಸು ಇದೆ ನೋಡಿ. ನಿಮ್ಮ ಪಾಸ್ಟ್ ಅಲ್ಲಿ ಈ ತರ ಇದ್ರಿ, ಪ್ರೆಸೆಂಟ್ ಅಲ್ಲಿ ಯಶಸ್ಸಿನ ಒಂದು ಕುದುರೆನೇರಿ ಕೂತಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಅಚೀವ್ಮೆಂಟಿನ ಟ್ರೋಫಿನ ನೀವು ಪಡ್ಕೊಳ್ತೀರಾ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಸತ್ಯ, ತಾಳ್ಮೆ, ಧರ್ಮ, ನ್ಯಾಯ, ನೀತಿ ಇದ್ಯಾವುದು ನಿಮ್ಮನ್ನು ಬಿಟ್ಟು ಹೋಗ್ದಿರಾ ಇರಲಿ. ನಿಮ್ಮ ಜೀವನದಲ್ಲಿ ಶಕ್ತಿ ದೇವತೆಯ ಆಶೀರ್ವಾದ ಯಾವಾಗ್ಲೂ ಇರೋ ಹಾಗೆ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ.